ನೋಡಿ. ಕಮ್ ಆನ್ ರಾಜಲಕ್ಷ್ಮಿ ಅಕ್ಕ, ಆ ಕಡೆ ಫೋನ್ ಬರ್ತಿದೆ ನೋಡು. ನೋಡು ನೋಡು, ಆ ಕಡೆ ಹೋಗ್ತಿದೆ ನೋಡು. ಯಾರು? ಮನೆಯಿಂದ ಬಂದಿರೋದು ಗೊತ್ತಾಗೋಯ್ತಾ? ಹಲೋ ಹಲೋ ಆದ್ಯಾ, ಸೀನುಗ್ ಫೋನ್ ಕೊಡಮ್ಮ. ಡ್ರಮ್ಮು ನಿನಗೆ. ಕಮಾನ್ ರಾಜಿ. ಹಲೋ ಸೀನು, ಏನಾಯ್ತು ಅತ್ತೆ? ಯಾಕೆ ಅಷ್ಟೊಂದು ಭಯ ಪಡ್ತಿದ್ದೀರಾ? ನೀವ್ ಎಲ್ಲಿದ್ದೀರೋ? ಕಾಲೇಜಲ್ಲಿ ಇದೀವಿ ಅತ್ತೆ. ನೀವು ಕಾಲೇಜ್ಗೆ ಹೋಗಿ ಎಷ್ಟೊತ್ತಾಯ್ತು? ಬೇಗ ಮನೆಗೆ ಬಂದ್ರು. ಇಲ್ಲಿ ನೋಡಿದ್ರೆ ರಾಜಿ ಅತ್ತೆ ರಾಜಿಗೋಸ್ಕರ ಪೂಜೆ ಸಾಮಗ್ರಿಗಳನ್ನೆಲ್ಲ ಕೆಲಸದವ್ರ ಹತ್ರ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು. ಈಗೇನಾದ್ರೂ ಬಂದ್ಬಿಟ್ರೆ ನಾನು ಏನಂತ ಉತ್ತರ ಕೊಡ್ಲಿ? ಇನ್ನು ನನ್ನ ಕೈಲಿ ಸುಳ್ಳು ಹೇಳೋಕ್ಕಾಗಲ್ಲ. ಎಲ್ಲಿದ್ರು ಬೇಗ ಬನ್ನಿ. ಇಲ್ಲಿ ಕೊಡು. ರಾಜಲಕ್ಷ್ಮಿ ಆಟದಲ್ಲಿದ್ದಾಳೆ, ಆಡ್ತಿದ್ದಾಳೆ ಕೂಡ. ನಮ್ ರಾಜಿ ಖಂಡಿತ ಆಟದಲ್ಲಿ ಗೆದ್ದೇ ಗೆಲ್ತಾಳೆ. ರಾಜಿ ಇಲ್ಲಿ ಆಡ್ತಿದ್ದಾಳೆ, ನೀವು ತಲೆ ಕೆಡಿಸ್ಕೋಬೇಡಿ. ನಾವ್ ಆದಷ್ಟು ಬೇಗ ಬಂದ್ಬಿಡ್ತೀವಿ. ಆದ್ಯಾ ಆದ್ಯಾ, ಅಯ್ಯೋ ಇವಳು ಬೇರೆ ಅರ್ಥನೇ ಮಾಡ್ಕೊಳ್ತಿಲ್ವಲ್ಲಪ್ಪ. ಪ್ರಮೀಳಾ ಬೇರೆ ಫೋನ್ ಮಾಡ್ತಾನೇ ಇದ್ದಾರೆ. ದೇವ್ರೆ, ನಾನು ಏನಪ್ಪ ಮಾಡ್ಲಿ? ಏನಾದ್ಯಾ, ಅತ್ತೆ ಫೋನ್ ಮಾಡಿದ್ರು ಅಂದ್ರೆ ಮನೇಲಿ ಗೊತ್ತಾಗಿದೆ ಅಂತ ಅನ್ಸತ್ತೆ. ಅಂದ್ರೆ ಮಾವನಿಗೆ ಗೊತ್ತಾಗಿರ್ಬೇಕು. ಅಷ್ಟಕ್ಕೂ ಅವ್ರು ನನ್ನ ಕಳ್ಸಿದ್ದೆ ನಿಮ್ಮಿಬ್ಬರನ್ನ ಕರ್ಕೊಂಡ್ ಬಾ ಅಂತ. ಅಯ್ಯೋ, ನಾನ್ ಕೂಡ ಇದೀನಿ ಅಂತ ಗೊತ್ತಾಗ್ಬಿಡುತ್ತಾ? ಹೌದು ಕಣೋ ಬಿಟ್ಟು. ಅದ್ಯಾವ ಧೈರ್ಯದ ಮೇಲೆ ನೀನು ಬರ್ತೀವಿ ಅಂತ ಹೇಳ್ದೆ? ಇಲ್ದಿದ್ರೆ ಆಟದ ಮಧ್ಯದಲ್ಲಿ ನಿಲ್ಸ್ಬಿಡ್ತಾರಾ? ಹಾಗಲ್ಲ ಆದ್ಯಾ, ಇವಾಗ ಅವ್ರೇನಾದ್ರೂ ಬಂದ್ರೆ ಏನ್ ಮಾಡ್ತೀಯಾ? ಬೇಕಂದ್ರೆ ನಮ್ ರಾಜಲಕ್ಷ್ಮಿಗೋಸ್ಕರ ನಾನ್ ಬಯಸ್ಕೋತೀನಿ. ನನ್ನ ಮನೆಯಿಂದ ಕಳ್ಸಿದ್ರು ಪರವಾಗಿಲ್ಲ, ಆದ್ರೆ ರಾಜಲಕ್ಷ್ಮಿ ಆಟದಲ್ಲಿ ಗೆಲ್ಬೇಕು, ಈ ಕಾಲೇಜಲ್ಲಿ ಅಡ್ಮಿಷನ್ ತಗೋಬೇಕು. ಅವಳಿಗೇನೂ ಗೊತ್ತಾಗೋದಿಲ್ಲ. ಅವಳ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ಳೋಣ. ಮನೇಲಿ ಗೆದ್ದು ಇಲ್ಲೂ ಗೆಲ್ಬೇಕು ಅಂತಾರಲ್ವಾ? ರಾಜಲಕ್ಷ್ಮಿ ಮನೇಲೂ ಗೆಲ್ಬೇಕು, ಇಲ್ಲೂ ಆಟದಲ್ಲಿ ಗೆಲ್ಬೇಕು. ಕರೆಕ್ಟೇ ಆದ್ಯಾ. ಮಾವನ್ಗೇನಾದ್ರೂ ಗೊತ್ತಾದ್ರೆ ನನ್ ಕಥೆ ಮುಗಿಸ್ಬಿಡ್ತಾರೆ. ಕಮಾನ್ ರಾಜಿ, ಕಮಾನ್ ಕಮಾನ್ ಅಕ್ಕ. ನಾನು ಕೂಡ ಅವಳ ಮ್ಯಾಚ್ ಗೆಲ್ಲಿ ಅಂತಾನೆ ಬಂದಿರೋದು. ದೊಡ್ಡಪ್ಪ ಹೊಡಿದೇನೆ ಇದ್ರೆ ಅದೇ ನಮ್ ಪುಣ್ಯ ಅನ್ಸುತ್ತೆ ಮಾವ. ಬಿಟ್ಟು ನಿನಗೆ ನಾನಿದ್ದೀನಿ. ರಾಜಲಕ್ಷ್ಮಿ ಗೆಲ್ತಾಳೆ ಅನ್ನೋ ಕಾನ್ಫಿಡೆನ್ಸು ನಂಗಿದೆ. ನಂತರ ನೀನು ಕೂಡ ಅವಳು ಗೆಲ್ಬೇಕು ಅಂತ ಕೇಳ್ಕೊ. ಓಕೆ? ಕಮಾನ್ ರಾಜಿ, ಕಮಾನ್. ರಾಜಲಕ್ಷ್ಮಿ ಅಕ್ಕ, ಕಮಾನ್ ಹೊಡಿ. ಭಗವಂತ, ಬೀಗರು ಕೆಲಸದವ್ರನ್ನ ಕಳಿಸ್ತೀನಿ ಅಂತ ಹೇಳಿದರೆ, ಈಗ ಅವರೇನಾದ್ರೂ ಬಂದು ರಾಜಿ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಲಿ? ಜಾನಕಿ ಅವರೇ, ಅಯ್ಯೋ ಪ್ರಮೀಳಾ ಅವರೇ, ನೀವೇ ಬಂದ್ಬಿಟ್ರಾ? ಕೆಲಸದವ್ರನ್ನ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ. ಸೊಸೆನ ನೋಡ್ಬೇಕು ಅನ್ನಿಸ್ತು, ಬಂದ್ಬಿಟ್ಟೆ. ಯಾಕೇನಾಯ್ತು? ಬರಬಾರ್ದಿತ್ತಾ? ಅಯ್ಯೋ, ಹಾಗೇನೂ ಇಲ್ಲ. ವ್ರತದ ದಿನ ನೀವೇ ಬಂದಿದ್ದೀರಲ್ಲ, ಅದಕ್ಕೆ ಸ್ವಲ್ಪ ಗಾಬರಿ ಆಯ್ತು. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪ್ರಮೀಳಾ ಅವರೇ, ಕಾಫಿ ಏನಾದ್ರೂ ತಗೊಳ್ತೀರಾ? ಇವಾಗೇನು ಬೇಡ. ನಮಸ್ಕಾರ ಅಮ್ಮ. ನಮಸ್ಕಾರ. ಎಷ್ಟೊತ್ತಾಯ್ತು ಬಂದು? ಈಗಷ್ಟೇ ಬಂದೆ. ನಮಸ್ಕಾರ. ನಮಸ್ಕಾರ. ಸೊಸೆ ಜೊತೆ ಮಾತಾಡ್ದೇನೆ 1 ನಿಮಿಷ ಕೂಡ ಇರಲ್ಲ ಅನ್ಸತ್ತೆ. ಅಷ್ಟು ಸಲ ಫೋನ್ ಮಾಡಿದ್ರಿ? ಹಾಗೇನಿಲ್ಲಮ್ಮ, ವ್ರತದಲ್ಲಿ ಯಾವುದೇ ಲೋಪದೋಷ ಆಗ್ಬಾರ್ದು. ಈ ಪೂಜೆ ಪೂರ್ತಿ ಆಗೋವರೆಗೂ ಸ್ವಲ್ಪ ಭಯ ಅಷ್ಟೇ. ರಾಜಿ ಬೇರೆ ಹಾಕಿ ಆಡೋದಕ್ಕೆ ಕಾಲೇಜ್ಗೆ ಹೊರಟೋಗಿದ್ದಾಳೆ. ನಾನು ಇವ್ರ ಹತ್ರ ಏನಂತ ಹೇಳಿ? ನೀನೇ ಕಾಪಾಡು ತಂದೆ. ಇರಿ, ರಾಜಾರಾಮನ್ ಕರ್ಕೊಂಡು ಬರ್ತೀನಿ. ಅತ್ತೆ ಅತ್ತೆ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ನಾನು ಹೋಗ್ತೀನಿ ಬಿಡು ಜಾನಕಿ. ನೀನ್ ಬಂದಿರೋ ಬೀಗ್ತಿಗೆ ಕಾಫಿನೋ ಟೀನೋ ಕೊಡು. ನಾನು ಬಂದ್ಬಿಡಿ ಅಂತ ಆದ್ಯನ್ಗೂ ಹೇಳಿದ್ದೀನಿ.
ಈಗ ಇವ್ರಿಗೆ ವಿಷಯ ಗೊತ್ತಾದ್ರೆ ರಾಜಿನ ಕೂಡ ಕ್ಷಮಿಸೋ ಮಾತೇ ಇಲ್ಲ. ಅಯ್ಯೋ ದೇವ್ರೆ, ಏನ್ ಮಾಡಿ ತಂದೆ. ಆದ್ಯ ಹೋಗ್ಬೇಡ. Come on, Rajalakshmi! Yes, Rajalakshmi! You can do it! You can do it! ನೀನೇ ಯೋಚನೆ ಮಾಡು. ಇಷ್ಟ ಅಲ್ದಿರೋ ಕಾಲೇಜಿಗೆ ಜಾಯಿನ್ ಆಗ್ತೀಯೋ, ಇಲ್ಲಾಂದ್ರೆ ಇಷ್ಟ ಆಗಿರೋ ಸ್ಪೋರ್ಟ್ಸ್ ಅಲ್ಲಿ ವಿನ್ನರ್ ಆಗಿ ಸೀಟ್ ಪಡ್ಕೋತೀಯೋ ಅಂತ. ಗೇಮ್ ಓವರ್. ಏನದ್ಕೆ ಟ್ವಿಸ್ಟು? ಇವಾಗ ತನ್ನ ಸೊಸೆ ಆಗೋಳು ವ್ರತ ಬಿಟ್ಟು ಕಾಲೇಜ್ಗೆ ಹೋಗಿದ್ದಾಳೆ ಅಂದರೆ ಭದ್ರಕಾಳಿ ಆಗೋಗಲ್ವಾ ಇವರು? ಆದರೂ ಆಶ್ಚರ್ಯ ಪಡೋ ಅಗತ್ಯ ಏನೂ ಇಲ್ಲ. ನಮಸ್ಕಾರ ಅಣ್ಣ. ನಮಸ್ಕಾರ ನಮ್ಮ, ಕೂತ್ಕೊಳ್ಳಿ. ಅಯ್ಯಯ್ಯೋ, ನನ್ನ ಕತೆ ಮುಗ್ದೇ ಹೋಯ್ತು. ಇವರು ಬೇರೆ ಬಂದ್ಬಿಟ್ರು. ಈ ಮಕ್ಕಳು ಕೂಡ ಇನ್ನೂ ಮನೆಗೆ ಬಂದಿಲ್ವಲ್ಲಪ್ಪ. ರಾಜಿ ಬಗ್ಗೆ ಕೇಳಿದ್ರೆ ನಾನು ಏನು ಅಂತ ಹೇಳಲಿ? ಬೀಗರ್ಗೆ ಕಾಫಿನೋ ಟೀನೋ ಕೊಟ್ವಿ ಅಣ್ಣ. ಹೇಳಿ ಅಮ್ಮ, ನಿಮ್ಮ ಮನೆಯವ್ರು ಬರ್ಲಿಲ್ವಾ? ಅವ್ರು ಸ್ವಲ್ಪ ಬ್ಯುಸಿ ಇದ್ರು, ಅದಕ್ಕೆ ಬರೋಕ್ಕಾಗ್ಲಿಲ್ಲ. ನನ್ನ ಸೊಸೆಗೆ ಪೂಜೆ ಸಾಮಾನು ಕೊಡೋಣ ಅಂತ ಬಂದೆ. ರಾಜಿ, ರಾಜಲಕ್ಷ್ಮಿಯಲ್ಲಿ? ನೀವು ಬಂದ್ಮೇಲೆ ಕೂಡ ರಾಜಲಕ್ಷ್ಮಿ ಬಂದಿಲ್ಲ ಅಂದ್ರೆ, ಪದ್ಮ, ಪಾರ್ವತಿ, ರಾಜಲಕ್ಷ್ಮಿ ಎಲ್ಲಿದ್ದಾಳಮ್ಮ? ಬಂದಾಗಿಂದ ನಾನು ಅದನ್ನೇ ಕೇಳ್ತಾ ಇದ್ದೀನಣ್ಣ. ರೂಮಲ್ಲಿದ್ದಾಳೆ ಅಂತ ಅದಕ್ಕೆ ಹೇಳಿದ್ರು. ದೊಡ್ಡವರು ಬಂದ್ಮೇಲೆ ನನ್ನ ಮಗಳು ಬರ್ತೇ ಇರಲ್ವಲ್ಲ. ಇವ್ರು ಬಂದಿರೋದು ಅವಳಿಗೆ ಗೊತ್ತು ತಾನೆ. ಪರವಾಗಿಲ್ಲ ಅಣ್ಣ, ಪೂಜೆ ಸಲುವಾಗಿ ಉಡುಗೊರೆಯಾಗಿ ಬಂಗಾರದ ಸರ ತಂದಿದ್ದೀನಿ.
ನೋಡಿ ಅದಕ್ಕೆ ಹೇಗಿದೆ? ಚೆನ್ನಾಗಿದೆ. ನನ್ ಸೊಸೆಗೋಸ್ಕರ ಮಾಡಿಸಿದೀನಣ್ಣ. ತುಂಬಾ ಚೆನ್ನಾಗಿದೆಯಮ್ಮ. ಏನೊತ್ತಿಗೆ ಮದ್ವೆಗೂ ಮುಂಚೆನೆ ಇಷ್ಟು ಒಳ್ಳೆ ನೆಕ್ಲೆಸ್ ತಂದಿದ್ದಾರೆ ಅಂದ್ರೆ ನಾಳೆ ಮದ್ವೆಗೆ ರಾಜಲಕ್ಷ್ಮಿನ್ ಬಂಗಾರದಲ್ಲೇ ಮುಳುಗಿಸ್ತಾರೇನೋ. ಆಗ ರಾಜಲಕ್ಷ್ಮಿ ಖಂಡಿತ ಲಕ್ಷ್ಮೀ ದೇವಿ ಆಗ್ತಾಳೆ. ಅಷ್ಟು ಒಳ್ಳೆ ಅತ್ತೆ ಸಿಕ್ಕಿದಾಳೆ. ಅದೃಷ್ಟ ಅಂದ್ರೆ ರಾಜಲಕ್ಷ್ಮಿದೆ. ನೀವು ಕೂಡ ಅದೃಷ್ಟವಂತ್ರೆ ಅತ್ಗೆ. ನೀವು ಸೊಸೆ ಕೊಡ್ಲಿಲ್ಲ ಅಂದ್ರೂ ನಿಮಗ್ ಕೊಡೋ ಸೊಸೆನೆ ಬಂದಿದ್ದಾಳೆ. ನಮ್ ಚಾರು ಬಗ್ಗೆ ಗೊತ್ತಲ್ವಾ, ಪ್ರೀತಿನ ನೀರ್ ತರ ಹರಿಸ್ತಾಳೆ. ಸತ್ಯ ಪಾರ್ವತಿ, ಅದೃಷ್ಟ ಒಬ್ಬೊಬ್ರಿಗೆ ಒಂದೊಂದ್ ಥರ ಇರತ್ತೆ. ಹೌದೌದು. ಮದ್ವೆಗೂ ಮುಂಚೆನೆ ನಮ್ ರಾಜಲಕ್ಷ್ಮಿ ಮೇಲೆ ಇಷ್ಟೊಂದ್ ಪ್ರೀತಿ ತೋರಿಸ್ತಿರೋದು ನಮಗ್ ತುಂಬಾ ಸಂತೋಷ ಆಗ್ತಿದೆ. ನನ್ಗೂ ಸಂತೋಷ ಆಗ್ತಿದೆ. ಈ ನೆಕ್ಲೆಸ್ ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ. ಇನ್ ನನ್ ಸೊಸೆ ಹಾಕೊಂಡ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಜಾನಕಿ, ಸಾನಿದ ಮಗರೆ ಸಾನಿದ ಮಗರೆ ಸಾನಿದ ಮಗರಿ ಗಮದ ನಿಜ ಸಾಜದ ದಾದದ ನೇನಿ ಸಾಜದ ರಿಗಿರಿದ ನಿಜ ನಿಜ ಸಾಜರಿದ ಸಾಜರಿದ ಸಾಜರಿ ನಿಜ ಸರಿಗರಿದ 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 ರಿಗಮಗರಿ 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 ನೇ 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 ಸಾಜದ ದಾದದ ನೇನಿ ಸಾಜರಿ ಸಾಜರಿ ಸರಿಗರಿಗರಿ 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 ಸರಿಗರಿಗಮಗ ಸರಿಗರಿಗಮಗ ಸರಿಗರಿಗಮ ಸರಿಗಮದನಿ ಹೋಗಿ ರಾಜಲಕ್ಷ್ಮಿನ್ ಕರ್ಕೊಂಡ್ ಬಾ. ಅಣ್ಣ ಹೇಳ್ತಿದ್ದನಲ್ಲ ಅತಿಗೆ, ಹೋಗಿ ಕರ್ಕೊಂಡ್ ಬಾ. ಅವಳು ತನ್ನ ಅತ್ತೆ ಜೊತೆ ಮಾತಾಡಕ್ಕೆ ಸಂಕೋಚ ಪಡ್ತಿದ್ದಾಳೆ ಅಂತನ್ಸುತ್ತೆ. ನಾನ್ ಕರ್ದೆ ಅಂತ ಹೇಳಿ ಕರ್ಕೊಂಡ್ ಬಾ ಜಾನಕಿ. ಅದಾಗಲ್ಲ ರೀ. ಹೋಗಿ ಕರ್ಕೊಂಡ್ ಬನ್ನಿ ಅದ್ಕೆ. ಅಣ್ಣ ಕೂಡ ಹೇಳಿದ್ರಲ್ಲ, ಹೋಗಿ. ಭಗವಂತ, ಪ್ರಮೀಳ ಅವ್ರಿಗೆ ನಾನು ಏನು ಅಂತ ಹೇಳಿ, ಇವ್ರ ಕಾಲೇಜಿಂದ ಎಷ್ಟೊತ್ತಿಗೆ ಬರ್ತಾರೋ ಏನೋ. ಹೋಗು ಜಾನಕಿ. ಹೋಗ್ತಿದ್ದೀನಿ ರೀ, ಈಗಲೇ ಕರ್ಕೊಂಡು ಬಂದ್ಬಿಡ್ತೀನಿ. ಅತ್ತೆ, ಹಲೋ, ಹೇಳಿ ಅತ್ತೆ. ಸೀನು, ಸೀನು ಹೊರಟಿದ್ದೀರೋ ಇಲ್ವೋ? ಪ್ರಮೀಳ ಅವ್ರು ಬಂದಿದ್ದಾರೆ ಕಣೋ. ರಾಜಲಕ್ಷ್ಮಿ ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲಿದ್ರು ಬೇಗ ಬಂದ್ರು. ಬಂದ್ಬಿಡ್ತೀವಿ ಅತ್ತೆ. ಈಗ ತಾನೇ ರಾಜಲಕ್ಷ್ಮಿ ತಲೆ ತಿರುಗಿ ಬಿದ್ದೋದ್ಲು, ಅದಕ್ಕೆ ಲೇಟ್ ಆಗೋಯ್ತು. ಏನು, ರಾಜಿ ತಲೆ ತಿರುಗಿ ಬಿದ್ಬಿಟ್ಲ? ಈಗ ಹೇಗಿದ್ದಾಳೋ? ಇವಾಗ ಪರವಾಗಿಲ್ಲ ಅತ್ತೆ. ಇನ್ನೊಂದು ಅರ್ಧ ಗಂಟೆಲಿ ಬಂದ್ಬಿಡ್ತೀವಿ. ಇಡ್ತೀನತ್ತೆ. ಅಯ್ಯೋ ಸೀನು, 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 ಅಯ್ಯೋ ಅಯ್ಯೋ. ಫೋನಲ್ಲಿ ಮಾತಾಡಿದ್ಯಾರು? ಅದು ಫೋನಲ್ಲಿ ನೀನ್ ಮಾತಾಡೋದನ್ನ ನಾನು ನೋಡ್ದೆ.
ಫೋನ್ ಮಾಡಿದ್ಯಾರು? ಅದು ಬೀಗರು ಬಂದು ತುಂಬಾ ಹೊತ್ತಾಯ್ತು. ರಾಜಲಕ್ಷ್ಮಿ ಇಷ್ಟೊತ್ತಾದರೂ ಬಂದಿಲ್ಲ. ಅವ್ರೀಗಾಗಲೇ ನನ್ನ ಹತ್ರ 2 ಸಲ ಕೇಳಿದ್ರು. ಮೊದಲೇ ಅವಳನ್ನ ರೆಡಿಯಾಗಿರು ಅಂತ ಹೇಳ್ಬೋದಿತ್ತಾನೆ, ತಡ ಯಾಕೆ ಮಾಡಿದ್ರಿ? ಇಲ್ಲ ರೀ, ಪ್ರಮೀಳ ಅವರು ಬರ್ತೀರಿ ಅಂತ ಹೇಳೇ ಇರಲಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ರಲ್ಲ, ಪೂಜೆ ಗಡಿಬಿಡಿಲಿ ನಾನು ಕೂಡ ಅವಳನ್ನ ರೆಡಿ ಮಾಡಲಿಲ್ಲ. ಸರಿ, ಈಗ ನನಗೆ ಕಾರಣ ಎಲ್ಲ ಬೇಕಾಗಿಲ್ಲ. ಅವಳನ್ನ ಬೇಗ ರೆಡಿ ಮಾಡಿ ಕರ್ಕೊಂಡು ಬನ್ನಿ. ಅಲ್ಲವ್ರು ಕಾಯ್ತಾ ಇದ್ದಾರೆ. ಇನ್ನು ಪೂಜೆ ಕೂಡ ಪೂರ್ತಿ ಆಗಿರೋ ಹಾಗಿಲ್ಲ ಅಲ್ವಾ? ಪೂಜೆಗೂ ನೀನ್ ಬೇಜಾರು ಮಾಡ್ಕೋಬೇಡ ರಾಜಲಕ್ಷ್ಮಿ. ನಿಜವಾಗ್ಲೂ ನೀನ್ ತುಂಬಾ ಗ್ರೇಟ್. ಬೆಳಿಗ್ಗೆಯಿಂದ ಉಪವಾಸ ಇದ್ರು ಗೆಲ್ಲೋದಕ್ಕೆ ತುಂಬಾ ಚೆನ್ನಾಗಿ ಟ್ರೈ ಮಾಡ್ದೆ. ಆದ್ರೆ ನೀನ್ ಗೆಲ್ದೇನೆ ಇರೋದಕ್ಕೋಸ್ಕರ ನಿನಗೆ ಹಾಕಿ ಸ್ಟಿಕ್ ಅಡ್ಡ ಹಾಕಿ ಕೆಳಗೆ ಬೀಳ್ಸಿದ್ರು. ಆದ್ರೆ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡ್ದವ್ರಿಗೇನೆ ಕಾಲೇಜಲ್ಲಿ ಸೀಟ್ ಅಂತ ಕೋಚ್ ಹೇಳಿದ್ರು. ಕಾರಣ ಏನ್ ಬೇಕಾದ್ರೂ ಆಗಿರ್ಲಿ, ನಾನು ಚೆನ್ನಾಗಿ ಆಡಕ್ಕಾಗ್ಲಿಲ್ಲ. ನನಗಿನ್ ಕಾಲೇಜಲ್ಲಿ ಸೀಟ್ ಸಿಗಲ್ಲ ಅನ್ಸುತ್ತೆ. ಆದ್ಯಾ, ನೀನ್ ಚೆನ್ನಾಗಿ ಆಡಿಲ್ಲ ಅಂತ ಯಾಕೆ ಅನ್ಕೋತಿದ್ಯಾ? ನನ್ ದೃಷ್ಟಿಲಿ ನೀನ್ ಚೆನ್ನಾಗೇ ಆಡಿದ್ಯಾ. ಜೊತೆ ಕೋಚ್ ಕೂಡ ಹೇಳಿದ್ರಲ್ವಾ, ನಾನ್ ಗೆಲ್ಲೋದನ್ನ ನೋಡಿ ಸೆಲೆಕ್ಟ್ ಮಾಡಲ್ಲ, ಆಟ ನೋಡಿ ಸೆಲೆಕ್ಟ್ ಮಾಡ್ತೀನಿ ಅಂತ. ಲೆಟ್ಸ್ ಮೂವ್. ಒಂದು ಆಟೋನು ಬರ್ತಾ ಇಲ್ವಲ್ಲ. ಇವಾಗ ಬೇಗ ಮನೆಗೆ ಹೋಗ್ಬೇಕು. ಮನೆಗೇನಾದ್ರೂ ಹೋಗದೆ ಇದ್ರೆ ಅದೇನ್ ಸಮಸ್ಯೆ ಆಗುತ್ತೋ. ಬಿಟ್ಟು ನೇನೋ ಸೈಕಲ್ ಅಲ್ಲಿ ಕಳಿಸ್ಬಿಟ್ಟೆ. ನಮ್ಮಿಬ್ರನ್ನು ಹೀಗೆ ಎಷ್ಟೊತ್ತು ಕೂಡ್ಸಿರ್ತೀಯ? ಆಟೋ ಬೇಗ ಯಾವುದೋ ಒಂದು ವೆಹಿಕಲ್ ಟ್ರೈ ಮಾಡು. ರಾಜಲಕ್ಷ್ಮಿ, ಆಟೋ ಸಿಕ್ಕ ತಕ್ಷಣ ಮೊದಲು ಹಾಸ್ಪಿಟಲ್ಗೆ ಹೋಗೋಣ, ಆಮೇಲೆ ಮನೆಗೆ ಹೋಗೋಣ. ಬೇಡ ಆದ್ಯ, ಮೊದಲು ಮನೆಗೆ ಹೋಗೋಣ. ಪಾಪ ಅಮ್ಮ ಎಷ್ಟು ಚಿಂತೆ ಮಾಡ್ತಿರ್ತಾರೋ ಏನೋ. ಆಟೋ ಯಾವುದು ಬರ್ತಿಲ್ವಲ್ಲ, ಅದರಲ್ಲೂ ಮನೆಗೆ ಇನ್ನೊಂದು ಅರ್ಧ ಗಂಟೆಲಿ ಹೋಗ್ಬೇಕು. ಇವಾಗ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಇದೆಲ್ಲ ನನ್ನಿಂದಾನೆ ನಿಮ್ಮೆಲ್ರಿಗೂ ಟೆನ್ಷನ್ ಆಗೋ ಹಾಗಾಯ್ತು. ಅಷ್ಟಕ್ಕೂ ನಾನೇ ಇಲ್ದೆ ಹೋಗಿದ್ದಿದ್ರೆ ನಿಮ್ಗೆ ಕಷ್ಟನೇ ಇರ್ತಿರ್ಲಿಲ್ಲ ಅಲ್ವಾ? ತಲೆ ಕೆಟ್ಟೋಳ್ ಹಾಗೆ ಮಾತಾಡ್ಬೇಡ ರಾಜಲಕ್ಷ್ಮಿ. ಕಷ್ಟ ಯಾರಿಗ್ ಬರಲ್ಲ? ಕಷ್ಟ ಬಂದಾಗ್ಲೇ ತಾನೆ ನಾವ್ ಧೈರ್ಯವಾಗಿರಕ್ಕಾಗೋದು. ಸೀನು, ಏನೋ ಒಂದ್ ಮಾಡು, ನಾವ್ ಬೇಗ ಮನೆಗೆ ಹೋಗ್ಬೇಕು. ಇಲ್ಲಾಂದ್ರೆ ನಿಮ್ ಮಾವನ ಹತ್ರ ಸಿಕ್ಕಾಕೋತೀವಿ.